ಎಲ್ರಿಗೂ ನಮಸ್ಕಾರ. ಸುಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ESIC ರಿಕ್ರೂಟ್ಮೆಂಟ್ ಬಗ್ಗೆ ನೋಡ್ತಾ ಹೋಗೋಣ. ಕರ್ನಾಟಕ ರಾಜ್ಯ ವಿಮಾ ನಿಗಮ ನಿಯಮಿತ UTC ಸ್ಟೆನೋ MTS ನೇಮಕಾತಿ ಬಗ್ಗೆ ನೋಡ್ತಾ ಹೋಗೋಣ. ಇದ್ರ ಕ್ವಾಲಿಫಿಕೇಷನ್ ಎನಿ ಡಿಗ್ರಿ PUC SSC ಆಗಿರುತ್ತೆ. ಇದ್ರ ಬಗ್ಗೆ ಸಂಪೂರ್ಣವಾದ ವಿವರನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋದಾಗುತ್ತೆ. ಬನ್ನಿ ವಿಡಿಯೋನ ಇವಾಗ ಪ್ರಾರಂಭ ಮಾಡೋಣ. ನೋಡಿ, ಅಧಿಕೃತವಾದ ನೋಟಿಫಿಕೇಷನ್ ನೋಡ್ತಾ ಇದ್ದೀವಿ. ರಿಕ್ರೂಟ್ಮೆಂಟ್ ಆಫ್ ದ ಪೋಸ್ಟ್ ಆಫ್ ಅಪ್ಪರ್ ಡಿವಿಷನ್ ಕ್ಲರ್ಕ್ ಅಂದರೆ UDC ಸ್ಟೆನೋಗ್ರಾಫರ್ ಆ್ಯಂಡ್ ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಫಾರ್ ಕರ್ನಾಟಕ ರೀಜನ್ ಇನ್ ESIC ಕಾರ್ಪೊರೇಷನ್. ಅಂದರೆ ಕರ್ನಾಟಕ ರೀಜನಲ್ಲಿರುವಂಥ ESI ಆಫೀಸಲ್ಲಿರುವಂಥ UDC ಅಂದರೆ ನಾವು FD ಅಂತ ಪೋಸ್ಟ್ ಹೇಳ್ತೀವತ್ತಲ್ಲ ಅದು, ಮತ್ತು ಸ್ಟೆನೋಗ್ರಾಫರ್ ಮತ್ತು MTS ಈ ಮೂರು ಥರದ ಪೋಸ್ಟ್ಗಳಿಗೆ ಅರ್ಜಿ ಆಹ್ವಾನಿಸಿದರೆ ಇದರ ಸಂಪೂರ್ಣ ವಿವರಣೆ ಈಗ ನೋಡ್ತಾ ಹೋಗೋಣ. UDC ಪೋಸ್ಟು ಟೋಟಲ್ 199 ಪೋಸ್ಟ್ ಇದೆ. ಸ್ಟೆನೋಗ್ರಾಫರ್ ಪೋಸ್ಟು 16 ಪೋಸ್ಟ್ಗಳಿದ್ದಾವೆ. MTS 65 ಪೋಸ್ಟ್ ಇದೆ. ಇದರಲ್ಲಿ ಜನರಲ್ ಕ್ಯಾಟಗರಿಗೆ ಮತ್ತು OBC ಕ್ಯಾಟಗರಿಗೆ SC ST EWS ಈ ಥರ ಡಿವೈಡ್ ಮಾಡಿದರೆ ಆ ಡಿವೈಡ್ನ ನೀವಿಲ್ಲಿ ನೋಡ್ತಾ ಹೋಗೋದಾಗಿರ್ತದೆ. ಇಲ್ಲಿ ಕೆಲವೊಂದು ಪೋಸ್ಟ್ಗಳು ಅಂದರೆ ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ ಕೂಡ ಇರ್ತವೆ. ಅವರಿಗೆ ಯಾವ ಥರ ಇರಬೇಕಂತ ಕೂಡ ಕೊಡ್ತಾ ಹೋಗ್ತಾರೆ. ಇದರ ಇಂಪಾರ್ಟೆಂಟ್ ಅಂಶ ಇಲ್ಲಿ ಎಷ್ಟು ಸ್ಯಾಲ್ರಿ ಸಿಗುತ್ತೆ ನೋಡ್ತಾ ಹೋಗೋದಾದರೆ UDC ಮತ್ತು ಸ್ಟೆನೋಗ್ರಾಫರ್ ಪೋಸ್ಟ್ಗೆ ಇಲ್ಲಿ ಸ್ಯಾಲ್ರಿ 25,000ದಿಂದ 81,100 ರೂಪಾಯಿ ಆ್ಯಸ್ ಪರ್ 7th ಸೆಂಟ್ರಲ್ ಪೇ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಸ್ಯಾಲ್ರಿ ಇಲ್ಲಿ ಸಿಗ್ತಾ ಹೋಗುತ್ತೆ. ಇದೇ ಥರ MTS ಪೋಸ್ಟ್ಗೆ ಆಯ್ಕೆಯಾದರೆ ನೀವು 18,000ದಿಂದ 56,000ವರೆಗೆ ಇಲ್ಲಿ ಸ್ಯಾಲ್ರಿ ಫಿಕ್ಸ್ ಮಾಡ್ತಾರೆ. ಇದು ಕೂಡ ಸೆಂಟ್ರಲ್ ಗೌರ್ಮೆಂಟಿಗೆ ಸಿಗುವಂಥ 7th ಪೇ ಕಮಿಷನ್ ಸ್ಯಾಲ್ರಿ ಆಗಿರುತ್ತೆ. ಕ್ವಾಲಿಫಿಕೇಷನ್ ಏನು ವಿದ್ಯಾರ್ಹತೆ ಇರಬೇಕು ಅಂತ ನೋಡ್ತಾ ಹೋಗೋದಾದರೆ UDC ಪೋಸ್ಟಿಗೆ ಅಂದರೆ ನಾವು FD ಅಂತ ಅಂದ್ಕೊಂಡಲ್ಲ ಆ ಪೋಸ್ಟಿಗೆ ಕ್ವಾಲಿಫಿಕೇಷನ್ ಎ ಡಿಗ್ರಿ ಆಫ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಈಕ್ವಲೆಂಟ್ ಅಂದರೆ ಡಿಗ್ರಿ ಪಾಸ್ ಆಗಿರಬೇಕಾಗುತ್ತೆ. ಅದ್ರ ಜೊತೆಲಿ ಏನು ಹೇಳ್ತಾರೆ, ವರ್ಕಿಂಗ್ ನಾಲೆಡ್ಜ್ ಆಫ್ ಕಂಪ್ಯೂಟರ್ ಇನ್ಕ್ಲೂಡಿಂಗ್ ಯೂಸ್ ಆಫ್ ಆಫೀಸ್ ಸೂಟ್ಸ್ ಆ್ಯಂಡ್ ಡಾಟಾಬೇಸ್ ಅಂತೇಳಿ ಅಂದರೆ ಕಂಪ್ಯೂಟರ್ ನಾಲೆಡ್ಜಲ್ಲಿ ಇರಲೇಬೇಕಾಗುತ್ತೆ ಅಂತ ಹೇಳ್ತಾರೆ. ಎರಡನೇ ಪೋಸ್ಟ್ ಅಂದರೆ ಸ್ಟೆನೋಗ್ರಾಫರ್ಗೆ 12th ಪಾಸ್ ಅಂದರೆ PUC ಪಾಸ್ ಆಗಿರಬೇಕಂತ ಇಲ್ಲಿ ಹೇಳ್ತಾರೆ. ಅದ್ರ ಜೊತೆಲಿ ಸ್ಕಿಲ್ಸ್ ಟೆಸ್ಟ್ ನಾಮ್ಸ್ ಅಂದರೆ ಕೆಲವೊಂದು ಸ್ಕಿಲ್ಗಳನ್ನ ಇರಬೇಕಾಗತ್ತೆ. ಇಲ್ಲಿ ಡ್ಯೂರೇಷನ್ 10 minutes 80 words ಸ್ಪೀಡ್ ಇರಬೇಕಾಗತ್ತೆ ಕಂಪ್ಯೂಟ್ರಲ್ಲಿ. ಅದೇ ಥರ MTS ಪೋಸ್ಟ್ಗೆ ಕ್ವಾಲಿಫಿಕೇಷನ್ ನೋಡ್ತಾ ಹೋದರೆ ಮೆಟ್ರಿಕ್ಯುಲೇಷನ್ ಅಂದರೆ SSLC ಪಾಸ್ ಆಗಿದ್ದರೆ ಸಾಕು MTS ಪೋಸ್ಟ್ಗೆ ಅರ್ಜಿ ಸಲ್ಲಿಸ್ಬೋದು. ಏಜ್ ಲಿಮಿಟ್ ಇದೆ ಇಲ್ಲಿಗ UDC ಆ್ಯಂಡ್ ಸ್ಟೆನೋ ಪೋಸ್ಟ್ಗೆ 18ರಿಂದ 27 ವರ್ಷ. ಅದೇ ಥರ MTS ಪೋಸ್ಟ್ಗೆ 18ರಿಂದ 25 ವರ್ಷ ವಯಸ್ಸಾಗಿರಬೇಕಾಗುತ್ತೆ ಆ್ಯಸ್ ಪರ್ ಫೆಬ್ರವರಿ 2022 ಅಂತೇಳಿ ಆಯಿತಾ. ಫೆಬ್ರವರಿ 2022ಕ್ಕೆ ಏಜ್ ಈ ಥರ ಇರಬೇಕಾಗುತ್ತೆ 18ರಿಂದ 27. ಅದೇ ಥರ 18ರಿಂದ 25 ವರ್ಷ ಏಜ್ ಇರಬೇಕಾಗತ್ತೆ ಅಂತೇಳಿ ಆಯಿತಾ. ಅಷ್ಟರೊಳಗೆ ಮಾತ್ರ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹತೆ ಇರ್ತಾರೆ. ಅದ್ರ ಜೊತೆಲಿ ನೀವು SC ST OBC ಇವರಿಗೆಲ್ಲರಿಗೂ ಕೂಡ ಏಜಲ್ಲಿ ರಿಲ್ಯಾಕ್ಸೇಷನ್ ಇರ್ತಾ ಹೋಗುತ್ತೆ. ಗೊತ್ತಿದೆ, SC ST ಅವರಿಗೆ 5 ವರ್ಷ, OBC ಅವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ನ ಕೊಡ್ತಾ ಹೋಗ್ತಾರೆ ಅಂತೇಳಿ. ಮತ್ತು ಕೆಲವೊಂದು ರೂಲ್ಸ್ ಎಲ್ಲ ಗೊತ್ತಾಗ್ತಾಗುತ್ತೆ. ನ್ಯಾಷನಾಲಿಟಿ ಇದೆಲ್ಲ ಕೂಡ ಇರಬೇಕಾಗತ್ತೆ ಅಂತೇಳಿ. ಹೌ ಟು ಅಪ್ಲೈ ಅಂತ ಹೇಳ್ಕೊಟ್ಟಿದ್ದಾರೆ. ಹೇಗೆ ಅಪ್ಲೈ ಮಾಡೋದು ಅಂತ ನೋಡ್ತಾ ಹೋಗಿದರೆ ಕ್ಯಾಂಡಿಡೇಟ್ ಕ್ಯಾನ್ ಬಿ ಅಪ್ಲೈ ಆನ್ಲೈನ್ ಅಪ್ ಟು 15th February 2022 ಆ್ಯಂಡ್ ಸೊ ನೋ ಅದರ್ ಮೋಡ್ ಅಪ್ಲಿಕೇಶನ್ ವಿಲ್ ಬಿ ಆಕ್ಸೆಪ್ಟೆಡ್. ಅಂದರೆ ಆನ್ಲೈನ್ ಮಾತ್ರ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸಿಕೆ ಕೊನೆಯ ದಿನಾಂಕ ಅಂತ ಹೇಳ್ತಾರೆ 15 February 2022 ಅಂದರೆ 15 February 2022 ನಂತರ ಅರ್ಜಿ ಸಲ್ಲಿಸಿದ್ರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅದೇ ಥರ ಆನ್ಲೈನ್ ಬಿಟ್ಟು ಬೇರೆ ಯಾವ ಮೋಡಲ್ಲೂ ಕೂಡ ಅರ್ಜಿ ಸಲ್ಲಿಸಂಗಿಲ್ಲ ಅಂತೇಳಿ. ಅದೇ ಥರ ಇಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಕೆಲವೊಂದು ರೂಲ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ. ನಮ್ಮ ಈ ವಿಡಿಯೋದಲ್ಲಿ ನೋಟಿಫಿಕೇಷನ್ ಕೂಡ ಕೊಟ್ಟಿರ್ತೀವಿ, ಅದನ್ನು ನೀವು ಅಬ್ಸರ್ವ್ ಮಾಡ್ತಾ ಹೋಗೋದು. ಸಂಪೂರ್ಣ ವಿವರ ಆ ನೋಟಿಫಿಕೇಷನ್ ಇರ್ತಾ ಹೋಗುತ್ತೆ ನೋಡಿ. ಇದು ಕೂಡ ನೋಟಿಫಿಕೇಷನ್ ಒಂದು ಭಾಗ ಇದೆ. ಏನೇನು ರೂಲ್ಸ್ ಇರಬೇಕಾಗುತ್ತೆ, ಅರ್ಜಿ ಹೇಗೆ ಸಲ್ಲಿಸಬೇಕಾಗುತ್ತೆ, ಇವೆಲ್ಲವೂ ಕೂಡ ಇಲ್ಲಿ ಇಂಪಾರ್ಟೆಂಟ್ ಅಂಶ ಆಗಿದೆ. ಇದೆಲ್ಲವೂ ಕೂಡ ನೋಡಿಕೊಂಡು ನಾವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಅಂತ ಆಯಿತಾ. ಇಲ್ಲಿ ಕೊಡ್ತಾ ಹೋಗ್ತಾರೆ ಡಿಟೇಲ್ಡ್ ಗೈಡ್ಲೈನ್ಸ್ ಪ್ರೊಸೀಜರ್ ಫಾರ್ ಅಂದರೆ ಹೇಗೆ ಅರ್ಜಿ ಸಲ್ಲಿಸಬೇಕಿತ್ತು. 3 ಭಾಗ ಇರುತ್ತೆ ಅರ್ಜಿ ಸಲ್ಲಿಸೋದಕ್ಕೆ. ಮೊದಲನೇದು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಇರುತ್ತೆ, 2 ಪೇಮೆಂಟ್ ಆಫ್ ಫೀಸ್ ಅಂತ ಇರುತ್ತೆ, 3ನೇದು ಡಾಕ್ಯುಮೆಂಟ್ ಸ್ಕ್ಯಾನಿಂಗ್ ಅಂತ ಇರುತ್ತೆ ಆಯಿತಾ. ಅಪ್ಲಿಕೇಶನ್ ರಿಜಿಸ್ಟ್ರೇಷನಲ್ಲಿ ನೀವು ನಿಮ್ಮ ಫೋನ್ ನಂಬರ್ ಮತ್ತು ಇಮೇಲ್ ಐ ಡಿನ ಕೊಟ್ಟು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡ್ತೀರಾ. ಕೆಲವೊಂದು ನಿಮ್ಮ ಕ್ವಾಲಿಫಿಕೇಷನ್ ಡೀಟೇಲ್ಸನ್ನ ಹಾಕ್ತಾ ಹೋಗ್ತೀರಾ. ಅವೆಲ್ಲ ಒಂದು ಸ್ಟೆಪ್ ಆದ ಕೂಡಲೇ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡಬೇಕಾಗ್ತಾ ಹೋಗುತ್ತೆ. ಅಂದರೆ ಸೇವ್ ಮಾಡ್ತಾ ಹೋಗಬೇಕಾಗತ್ತೆ ಅಂತೇಳಿ ಆಯಿತಾ. ಇಲ್ಲಿ ತುಂಬ ಕ್ಲೀನಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತಾರೆ, ಅದನ್ನು ಅಬ್ಸರ್ವ್ ಮಾಡಬೇಕಾಗತ್ತೆ. ಫೀಸ್ ಅಂದರೆ ಅರ್ಜಿ ಸಲ್ಲಿಸೋದಕ್ಕೆ ಫೀಸ್ ಏನಾರ ಇದೆಯಾ ಅಂತ ನೋಡ್ತಾ ಹೋಗೋದ್ರೆ ಖಂಡಿತ ಫೀಸ್ ಇಟ್ಟಿದ್ದಾರೆ ಇಲ್ಲಿ ನೋಡಿ. SC ST PWD ಡಿಪಾರ್ಟ್ಮೆಂಟ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ಫಿಮೇಲ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ಎಕ್ಸ್ ಸರ್ವಿಸ್ ಮೆನ್ ಆಯಿತಾ. ಇವರಿಗೆ
₹250 ಫೀಸನ್ನು ಫಿಕ್ಸ್ ಮಾಡಿದ್ದಾರೆ. ಈ ಫೀಸು ರಿಟರ್ನ್ ಬರುತ್ತೆ ಯಾವಾಗ ಅಂದರೆ ನೀವು ಫಸ್ಟ್ ಫೇಸ್ ಎಕ್ಸಾಮ್ನ ಅಟೆಂಡ್ ಮಾಡಿದ್ರೆ ಅಲ್ಲಿ ₹250 ಫೀಸ್ ವಾಪಸ್ ಬರುತ್ತೆ SC/ST ಫೀಮೇಲ್ ಕ್ಯಾಂಡಿಡೇಟಿಗೆ ಮತ್ತು ಅದರ್ಸಿಗೆ ಫೀಸು ₹500 ಫಿಕ್ಸ್ ಮಾಡಿದ್ದಾರೆ ಅಂತೇಳಿ. ಮತ್ತು ಮೋಡ್ ಆಫ್ ಫೀಸ್ ಪೇಮೆಂಟು ಇಲ್ಲಿ ಫೀಸ್ನ ಆನ್ಲೈನ್ ಮೋಡಲ್ಲೇ ಕಟ್ಟಬೇಕಾಗತ್ತೆ. ನಾವು ಬೇರೆ ಯಾವ ಮೋಡಲ್ಲೂ ಕಟ್ಟೋಕ್ಕಾಗಲ್ಲ. ಆನ್ಲೈನಲ್ಲಿ ಹೇಗೆ ನಾವು ಫೀಸನ್ನು ಕಟ್ಟಬೇಕಂತೇಳಿ ನಾವು ಅರ್ಜಿ ಸಲ್ಲಿಸಿದಾಗ ಅಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಇಲ್ಲೂ ಕೂಡ ನೋಟಿಫಿಕೇಷನ್ ಫುಲ್ ಡೀಟೇಲ್ ಕೊಡ್ತಾ ಹೋಗ್ತಾರೆ. ಆಯಿತಾ. ಡಾಕ್ಯುಮೆಂಟ್ ಅಪ್ಲೋಡಿಂಗ್ ಅಂತೇಳಿ ಕೊಡ್ತಿದ್ದಾರೆ. ಡಾಕ್ಯುಮೆಂಟ್ಸ್ ಏನೇನು ಅಪ್ಲೋಡ್ ಮಾಡಬೇಕಂತ ಫೋಟೋಗ್ರಾಫು, ಸಿಗ್ನೇಚರು, ತಮ್ಮ ಇಂಪ್ರೆಷನ್ ಇವು 3 ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಫೋಟೋಗ್ರಾಫಿಗೆ ಇಲ್ಲಿ ರೂಲ್ಸ್ ಕೊಡ್ತಾರೆ. ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಆಗಿರಬೇಕು. ಅದ್ರ ಜೊತೆಲಿ ಅದು ವೈಟ್ ಬ್ಯಾಕ್ಗ್ರೌಂಡಲ್ಲಿ ಇರಬೇಕಾಗುತ್ತೆ. ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತ ಹೇಳ್ತಾರೆ. ಅಂದರೆ ಹಳೇದು ಯಾವುದೋ ಫೋಟೋ ಹಾಕಿದ್ರೆ ಅದು ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಅನಿಸಿರುತ್ತೆ. ಅಥವಾ ಎಕ್ಸಾಮಲ್ಲಿ ನೀವು ಯಾರು ಅಂತ ಗುರುತಿಸೋಕ್ಕಾಗದೇ ಎಕ್ಸಾಮ್ ಕೊಡದೇ ಹೋಗ್ಬೋದು. ಅದಕ್ಕೋಸ್ಕರ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಕೋದು ಒಳ್ಳೆಯದು ಅಂತ. ಅದೇ ಥರ ಸಿಗ್ನೇಚರು ಹೇಗಿರಬೇಕಂತೇಳಿ ಕೊಟ್ಟಿದ್ದಾರೆ. ಸಿಗ್ನೇಚರು ಗಮನ ಇರಲಿ, ವೈಟ್ ಪೇಪರ್ ಮೇಲೆ ಬ್ಲ್ಯಾಕ್ ಇಂಕಲ್ಲಿ ಸಿಗ್ನೇಚರ್ ಮಾಡಬೇಕು. ಆಯಿತಾ. ಬ್ಲ್ಯಾಕ್ ಬಿಟ್ಟು ನೀವು ಬೇರೆ ಯಾವ ಕಲರ್ ಇಂಕಲ್ಲೂ ಸಿಗ್ನೇಚರ್ ಮಾಡಿದರೆ ಅದು ಅಕ್ಸೆಪ್ಟ್ ಆಗೋಲ್ಲ, ನೆನಪಿರಲಿ. ಅದೇ ಥರ ಲೆಫ್ಟ್ ಥಂಬ್ ಇಂಪ್ರೆಷನ್ ಅಂತ ಹೇಳ್ತಾರೆ. ಆಯಿತಾ. ಇಲ್ಲಿ ಎಲ್ಲರಿಗೂ ಲೆಫ್ಟ್ ಥಂಬ್ ಇಂಪ್ರೆಷನ್ನೇ. ಮತ್ತು ಲೇಡೀಸಿಗೆ ರೈಟು, ಹುಡುಗರಿಗೆ ಲೆಫ್ಟು ಆ ಥರ ಅನ್ಕೋಬೇಡಿ. ಎಲ್ಲರಿಗೂ ಕೂಡ ಲೆಫ್ಟ್ ಥಂಬ್ ಇಂಪ್ರೆಷನ್ ಅಂತ ಹೇಳ್ತಾರೆ. ಆ ಲೆಫ್ಟ್ ಥಂಬ್ ಇಂಪ್ರೆಷನ್ನ ನೀವು ಬ್ಲೂ ಆರ್ ಬ್ಲ್ಯಾಕ್ ಇಂಕ್ ಎರಡರಲ್ಲಿ ಯಾವುದಕ್ಕೂ ಆದರೂ ಕೂಡ ನಾವು ಲೆಫ್ಟ್ ಥಂಬ್ ಇಂಪ್ರೆಷನ್ ಹಾಕ್ಬೋದು. ಆದರೆ ಸಿಗ್ನೇಚರ್ ಮಾತ್ರ ಬ್ಲ್ಯಾಕ್ ಇಂಕ್ ಅಂತಲೇ ಹೇಳಿದರೆ ಅದನ್ನು ಅರ್ಜಿ ಸಲ್ಲಿಸ್ಬೇಕಾದ್ರೆ ನೆನ್ಪಿಟ್ಕೊಂಡು ಅರ್ಜಿ ಸಲ್ಲಿಸ್ಬೇಕಾಗತ್ತೆ ಅಂತೇಳಿ. ಅದೇ ಥರ ಅದು ಸೈಜ್ ಹೇಗಿರಬೇಕಂತೇಳಿ ಕೊಟ್ಟಿದ್ದಾರೆ. ನೀವು ಪಾಸ್ಪೋರ್ಟ್ ಸೈಜ್ ಫೋಟೋ ಈ ಸೈಜ್ ಇರಬೇಕು, ಸಿಗ್ನೇಚರ್ ಈ ಸೈಜ್ ಇರಬೇಕು. ಅದೇ ಥರ ಥಂಬ್ ಇಂಪ್ರೆಷನ್ ಯಾವ್ಯಾವ ಸೈಜ್ ಇರಬೇಕಂತೇಳಿ ಕೊಟ್ಟಿರ್ತಾರೆ. ಅದನ್ನು ಗಮನ ಇಟ್ಟು ನೋಡಿ ಅಂತೇಳಿ. ಆಯಿತಾ. ಸ್ಕ್ಯಾನಿಂಗ್ ಆಫ್ ದ ಡಾಕ್ಯುಮೆಂಟ್ಸ್ ಅಲ್ಲಿ ಕೊಟ್ಟಿದ್ದಾರೆ. ನೀವು ಅರ್ಜಿ ಸಲ್ಲಿಸ್ಬೇಕಾದ್ರೆ ಅದೆಲ್ಲದೂ ಕೂಡ ಅಬ್ಸರ್ವ್ ಮಾಡ್ತಾ ಹೋಗಬೇಕಾಗುತ್ತೆ. ಮತ್ತು ಈ ಥರ ನಾವು ಅರ್ಜಿ ಸಲ್ಲಿಸೋದನ್ನು ಕ್ಲೀನಾಗಿ ಗಮನ ಇಟ್ಟು ನೋಡಿಕೊಂಡು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಒಂದು ಒಳ್ಳೆ ಪೋಸ್ಟಿಗೆ ಸೆಂಟ್ರಲ್ ಗೌರ್ಮೆಂಟ್ ಸ್ಯಾಲ್ರಿ ಇರುವಂಥ ಪೋಸ್ಟ್ ಕಾಲಾಗಿದೆ. ಇದಕ್ಕೆ ಗಮನ ಇರಬೇಕಾಗುತ್ತೆ. ಮತ್ತು ಸೆಂಟರ್ ಆಫ್ ದ ಎಕ್ಸಾಮಿನೇಷನ್, ಎಕ್ಸಾಮ್ ಸೆಂಟ್ರು ಎಲ್ಲೆಲ್ಲಿರ್ಬೋದು ಅಂತ ನೋಡ್ತಾ ಹೋದರೆ ಹೆಚ್ಚು ಕಡಿಮೆ ಡಿಸ್ಟ್ರಿಕ್ಟ್ ಲೆವೆಲ್ ಎಕ್ಸಾಮ್ ಇರುತ್ತೆ. ಇದು ಆನ್ಲೈನ್ ಎಕ್ಸಾಮೇ ಇರುತ್ತೆ. ಆನ್ಲೈನ್ ಎಕ್ಸಾಮ್ನ ಬರಬೇಕಾಗುತ್ತೆ. ಕಂಪ್ಯೂಟ್ರು ನಾಲೆಡ್ಜ್ ಕಂಪಲ್ಸರಿ ಅಂತ ಕೇಳಿದರೆ ಎಲ್ಲರೂ ಕೂಡ ಆನ್ಲೈನ್ ಎಕ್ಸಾಮಲ್ಲೇ ಅಟೆಂಡ್ ಮಾಡಬೇಕಾಗತ್ತೆ ಅಂತೇಳಿ. ಆಯಿತಾ. ಎಕ್ಸಾಮ್ ಸೆಂಟ್ರು ನಿಮಗೆ ಆಲ್ ಟಿಕೆಟಲ್ಲಿ ಡಿಸ್ಪ್ಲೇ ಆಗುತ್ತೆ. ಸ್ಕೀಮ್ ಆಫ್ ದ ಎಕ್ಸಾಮಿನೇಷನ್ ಅಂದರೆ ಎಕ್ಸಾಮ್ ಸಿಲೆಬಸ್ ಏನೇನಿರ್ಬೋದು ಅಥವಾ ಎಕ್ಸಾಮ್ ಯಾವ ಥರ ಇರ್ಬೋದು ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡಿರಿ, ಅಪ್ಪರ್ ಡಿವಿಷನ್ ಕ್ಲರ್ಕ್ UDC ಅಥವಾ FD ಅಂತ ಅಂದ್ಕೊಳ್ಳೋದಾದರೆ ಇವರಿಗೆ ಮತ್ತು 4 ಪಾರ್ಟ್ ಇರುತ್ತೆ. ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 25 ಕ್ವಶನ್ಸ್ ಇರುತ್ತೆ, 50 ಮಾರ್ಕ್ಸು. ಅದೇ ಥರ ಜನರಲ್ ಅವೇರ್ನೆಸ್ ಇದೆ, 25 ಕ್ವಶನ್ನು, 50 ಮಾರ್ಕ್ಸ್. ಅದೇ ಥರ ಜನರಲ್ ಆ್ಯಪ್ಟಿಟ್ಯೂಡ್ 25 ಕ್ವಶನ್ನು, 50 ಮಾರ್ಕ್ಸ್ ಇರುತ್ತೆ. ಅದೇ ಥರ ಇಂಗ್ಲೀಷ್ ಕಾಂಪ್ರಿಹೆನ್ಷನ್ ಇದೆ, ಅದು 25 ಮಾರ್ಕ್ಸು, 25 ಕ್ವಶನು, 50 ಮಾರ್ಕ್ಸ್. ಸೆಕೆಂಡ್ ಫೇಸಲ್ಲಿ ಮೇನ್ ಎಕ್ಸಾಮ್ ಇರುತ್ತೆ. ಅದರಲ್ಲೂ ಕೂಡ ಅದೇ ಥರ ಇದೆ. 200 ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ, 200 ಕ್ವಶನ್ ಇರುತ್ತೆ. ಇದು 2 ಅವರ್. ಫೇಸ್ 1 ಅವರ್ ಇದೆ, ಫೇಸ್ 2 ಅವರ್ಸ್ ಇದೆ. ಅದೇ ಥರ ಫೇಸ್ 2 ಕಂಪ್ಯೂಟರ್ ಸ್ಕಿಲ್ ಟೆಸ್ಟ್ ಅಂತ ಇದೆ, ಅದು UDCಗೆ. ಆಯಿತಾ. ಇದೆಲ್ಲದೂ ಕೂಡ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಇಲ್ಲಿ ಎಕ್ಸಾಮ್ ಲ್ಯಾಂಗ್ವೇಜು ಹಿಂದಿ ಆ್ಯಂಡ್ ಇಂಗ್ಲೀಷ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಇವಾಗ ಕನ್ನಡದಲ್ಲೂ ಕೂಡ ಎಕ್ಸಾಮ್ ಇದೆ. ಸ್ಟಾರ್ಟಿಂಗ್ ನೋಟಿಫಿಕೇಷನ್ ಕೊಟ್ಟಾಗ ಇಂಗ್ಲೀಷ್ ಮತ್ತು ಹಿಂದಿ ಮಾತ್ರ ಅಂತ ಹೇಳಿದರು. ಆದರೆ ನೋಟಿಫಿಕೇಷನ್ ಮತ್ತೆ ತಿದ್ದುಪಡಿ ಮಾಡಿದ್ದಾರೆ. ಅದರಲ್ಲಿ ಲೋಕಲ್ ಲ್ಯಾಂಗ್ವೇಜಲ್ಲೂ ಕೂಡ ಎಕ್ಸಾಮ್ ಬರಿಬೋದು. ಇದೆಲ್ಲರೂ ಕೂಡ ಕರ್ನಾಟಕದಲ್ಲಿ ಈ ಹುದ್ದೆಗೆ ಆಯ್ಕೆ ಆಗುವಂಥವರಿಗೆ ಒಂದು ಒಳ್ಳೆಯ ಅವಕಾಶ ಅಂತ ಅನ್ಕೋಬೋದು. ಕನ್ನಡದಲ್ಲೂ ಕೂಡ ಎಕ್ಸಾಮ್ನ ಅಟೆಂಡ್ ಮಾಡೋಕ್ಕೆ ಅವಕಾಶ ಇದೆ. ಕನ್ನಡದಲ್ಲೂ ಕೂಡ ಎಕ್ಸಾಮ್ ಕ್ವಶನ್ಸ್ ಡಿಸ್ಪ್ಲೇ ಆಗುತ್ತೆ. ನಾವು ಕನ್ನಡದಲ್ಲೂ ಕೂಡ ಎಕ್ಸಾಮ್ನ ಅಟೆಂಡ್ ಮಾಡ್ಬೋದಾಗುತ್ತೆ ಅಂತೇಳಿ. ಆಯಿತಾ. ಅದೇ ಥರ ಇಲ್ಲಿ ಕ್ವಾಲಿಫಿಕೇಷನ್ ಮಾರ್ಕ್ಸನ್ನು ಕೊಡ್ತಾ ಹೋಗ್ತಾರೆ. ಇದೆಲ್ಲನೂ ಕೂಡ ನೋಡ್ತಾ ಹೋಗ್ಬೋದು. ಸ್ಟೆನೋಗ್ರಾಫರಿಗೆ ಮತ್ತು ಯಾವ್ಯಾವ ಎಕ್ಸಾಮ್ ಇದೆ ಅಂದರೆ ಸಿಲೆಬಸ್ಸು ಅವ್ರಿಗೆ ಕೂಡ 3 ಪಾರ್ಟನ್ನು ಮಾಡ್ತಾರೆ. ಇಂಗ್ಲೀಷ್ ಲ್ಯಾಂಗ್ವೇಜ್, ರೀಸನಿಂಗ್ ಎಬಿಲಿಟಿ, ಜನರಲ್ ಅವೇರ್ನೆಸ್. ಇದು PUC ಲೆವೆಲಿಗೆ ಇರುವಂಥ ಒಂದು ಎಕ್ಸಾಮ್. ಇದು ಫೇಸ್ 1 ಈ ಥರ ಇರುತ್ತೆ. ಫೇಸ್ 2 ನೋಡಿರಿ ಇಂಗ್ಲೀಷ್ ಆ್ಯಂಡ್ ಹಿಂದಿ ಅಂತ ಕೊಡ್ತಾರೆ. ಅದು ಏನಾಗಬೇಕಾಗುತ್ತೆ, ಅದು ಸ್ಕಿಲ್ ಟೆಸ್ಟ್ ಅಂತಲೇ ಅನ್ಕೋಬೋದು. ಆಯಿತಾ. ಅಂದರೆ ಟೈಪಿಂಗ್ ಟೆಸ್ಟ್ 70 ವರ್ಡ್ಸ್ ಆ್ಯಂಡ್ 60 ವರ್ಡ್ಸ್ ಅಂತೇಳಿ ಕೊಟ್ಟಿದ್ರಲ್ಲ, ಅದನ್ನು ಅಲ್ಲಿ ಟೆಸ್ಟ್ ಮಾಡ್ತಾರೆ ಅಂತೇಳಿ. ಕಂಪ್ಯೂಟರಲ್ಲಿ ಇಷ್ಟು ಸ್ಪೀಡ್ ಇರಬೇಕಾಗುತ್ತೆ ಅಂತೇಳಿ. ಅದರ ಮಲ್ಟಿ ಟಾಸ್ಕಿಂಗ್ SSC ಲೆವೆಲಿಗಿರುವಂಥ ಒಂದು ಪೋಸ್ಟ್ ಆಗುತ್ತೆ ಇದು. ಇದಕ್ಕೂ ಕೂಡ 4 ಭಾಗದಲ್ಲಿ ಎಕ್ಸಾಮ್ ನಡೆಯುತ್ತೆ. ಜನರಲ್ ಇಂಟೆಲಿಜೆನ್ಸ್, ಜನರಲ್ ಅವೇರ್ನೆಸ್, ರೀಸನಿಂಗ್ ಎಬಿಲಿಟಿ ಆ್ಯಂಡ್ ಜನರಲ್ ಇಂಗ್ಲೀಷ್ ಆಪ್ಟಿಟ್ಯೂಡ್ ಅಂತೇಳಿ. ಆಯಿತಾ. ಇದು ಫಸ್ಟ್ ಫೇಸು ಮತ್ತು ಸೆಕೆಂಡ್ ಫೇಸ್. ಪ್ರಿಲಿಮಿನರಿ ಎಕ್ಸಾಮ್, ಮೇನ್ ಎಕ್ಸಾಮ್ ಅಂತಿದೆ. ಇದು ಕೂಡ ಹಿಂದಿ ಮತ್ತು ಇಂಗ್ಲೀಷ್ ಅಂತೇಳಿ ಕೊಟ್ಟಿದ್ದಾರೆ. ಇದ್ರ ಜೊತೆಲಿ ಇವಾಗ ತಿದ್ದುಪಡಿಯಾಗಿದೆ ನೋಟಿಫಿಕೇಷನ್. ಅದು ಕನ್ನಡದಲ್ಲೂ ಕೂಡ ಎಕ್ಸಾಮ್ ವರೆಗೆ ಸಂಪೂರ್ಣವಾದ ಅವಕಾಶ ಇದೆ ಅಂತೇಳಿ ನಾವು ನೋಡ್ತಾ ಹೋಗ್ಬೋದು. ಆಯಿತಾ. ಅದ್ರ ಜೊತೆಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗ್ತಾರೆ ಕ್ಯಾಂಡಿಡೇಟ್ಸಿಗೆ. ಅಂದರೆ ಅರ್ಜಿ ಸಲ್ಲಿಸೋದಕ್ಕೆ ಏನೇನು ನೀವು ಗಮನ ಹರಿಸಬೇಕಾಗುತ್ತೆ, ಇವೆಲ್ಲದನ್ನು ಕೂಡ ನಾವು ನೋಡಿಕೊಂಡು ಅರ್ಜಿ ಸಲ್ಲಿಸಬೇಕಾಗತ್ತೆ ಅಂತೇಳಿ.
ಇಲ್ಲಿ ಕೊಡ್ತಾರೆ ಕ್ಯಾಂಡಿಡೇಟ್ ಕ್ಯಾನ್ ಅಪ್ಲೈ ಮೋರ್ ದೆನ್ ಒನ್ ಪೋಸ್ಟ್ ಯು ಡಿ ಸಿ ಸ್ಟೆನೋ ಎಮ್ ಟಿ ಸಿ ಡಿಫ್ರೆನ್ಸ್ ರೀಜನ್ ಸ್ಟೇಟ್ಸ್ ಹವೆವರ್ ಅಪ್ಲಿಕೇಶನ್ ಸಿಂಗಲ್ ಪೋಸ್ಟ್ ಅಂತ ಕೊಡ್ತಾರೆ ಆಯಿತಾ. ಬೇರೆ ಬೇರೆ ಪೋಸ್ಟಿಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ ಇಲ್ಲಿ. ಅಂದರೆ ನೀವು ಕ್ವಾಲಿಫಿಕೇಷನ್ ಡಿಗ್ರಿ ಆಗಿರುತ್ತೆ, ನೀವು ಎಸ್ ಎಲ್ ಸಿಗೆ ರಿಸರ್ಚ್ ಲೆವೆಲ್ ಪೋಸ್ಟಿಗೆ ಅರ್ಜಿ ಸಲ್ಲಿಸೋದಕ್ಕೆ ಸಾಧ್ಯತೆ ಇದೆ. ಅದ್ರ ಜೊತೆಲಿ ಪಿ ಯು ಸಿ ಲೆವೆಲಿಗೆ ಅರ್ಜಿ ಸಲ್ಲಿಸೋದಕ್ಕೂ ಕೂಡ ಸಾಧ್ಯತೆ ಇದೆ. ಇವೆಲ್ಲವನ್ನು ಕೂಡ ನೀವು ಇಲ್ಲಿ ನೋಡ್ತಾ ಹೋದರೆ ಫೀಸ್ ಮಾತ್ರ ಬೇರೆ ಬೇರೆ ಫೀಸೇ ಕಟ್ಟಬೇಕಾಗತ್ತೆ ಅಂತೇಳಿ. ಮತ್ತು ಇಲ್ಲಿ ನೀವು ಎಕ್ಸಾಮಿಗೆ ಹೋಗ್ಬೇಕಾದ್ರೆ ಯಾವ್ಯಾವ ಐ ಡಿ ಪ್ರೂಫನ್ನು ಅಕ್ಸೆಪ್ಟ್ ಮಾಡ್ತಾರೆ ಇವೆಲ್ಲವೂ ಕೂಡ ಇದೆ. ಎಕ್ಸಾಮಿಗೆ ಐ ಡಿ ಪ್ರೂಫ್ ಕಂಪಲ್ಸರಿ, ಆದರೆ ಇಲ್ಲಿ ಕೊಟ್ಟಿದ್ದಾರೆ ರೇಷನ್ ಕಾರ್ಡ್ನ ಮತ್ತು ಎಲ್ ಎಲ್ ಆರ್ ಲೈಸೆನ್ಸ್, ಲರ್ನಿಂಗ್ ಲೈಸೆನ್ಸನ್ನು ಅಲ್ಲಿ ಐ ಡಿ ಪ್ರೂಫಾಗಿ ಅಕ್ಸೆಪ್ಟ್ ಮಾಡಲ್ಲ ಅಂತೇಳಿ. ಕೆಲವರು ರೇಷನ್ ಕಾರ್ಡ್ ತಗೊಂಡೋಗ್ತಾರೆ ಐ ಡಿ ಪ್ರೂಫಾಗಿ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳಲ್ಲ ಅಂತೇಳಿ ಕೂಡ ಕೊಟ್ಟಿದ್ದಾರೆ. ಇವೆಲ್ಲವನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ನಾವು ಐ ಡಿ ಪ್ರೂಫು ಅಂತೇಳಿ ಯಾವುದೋ ಒಂದು ರೇಷನ್ ಕಾರ್ಡ್ ಇಟ್ಕೊಂಡು ಹೋದರೆ ಅಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಕೊಡದೇ ಇರೋ ಸಾಧ್ಯತೆ ಇದೆ ಅಂತೇಳಿ. ಯಾಕಂದರೆ ನೋಟಿಫಿಕೇಷನಲ್ಲಿ ಕೊಟ್ಬಿಟ್ಟಿದ್ದಾರೆ ನಾವು ಆ ಐ ಡಿನ ಅಕ್ಸೆಪ್ಟ್ ಮಾಡಲ್ಲ ಅಂತೇಳಿ. ಅದಕ್ಕೋಸ್ಕರ ಇದು ಗಮನ ಇರಲಿ ಅಂತ ಬೇರೆ ಬೇರೆ ರೂಲ್ಸ್ ಎಲ್ಲ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ತಾ ಹೋಗ್ಬೋದಾಗತ್ತೆ ಆಯಿತಾ. ನಾವು ಅರ್ಜಿ ಸಲ್ಲಿಸೋದಕ್ಕಿಂತ ಮುಂಚೆ ಈ ಎಲ್ಲ ನೋಟಿಫಿಕೇಷನ್ನ ಇರೋವಂಥ ಅಂಶಗಳನ್ನು ನಾವು ಕ್ಲೀನಾಗಿ ಅಬ್ಸರ್ವೇಷನ್ ಮಾಡ್ಕೊಂಡು ಅರ್ಜಿ ಸಲ್ಲಿಸೋದು ಒಳ್ಳೆಯದು ಅಂತೇಳಿ ಆಯಿತಾ. ಇಲ್ಲಿ ಲಾಸ್ಟ್ ಇಂಪಾರ್ಟೆಂಟ್ ನೋಡ್ತಾ ಹೋಗ್ರಿ, ಕ್ಲೋಸಿಂಗ್ ಡೇಟ್ ನೆನಪಿಲ್ಲಿ ನಿಮಗೆ. ಕ್ಲೋಸಿಂಗ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಥ್ರೂ ESIC ವೆಬ್ಸೈಟ್ www.esic.nic.in ಈಸ್ 15th February 2022. ಅಂದರೆ ಈ ವರ್ಷದ 15 ಫೆಬ್ರವರಿ 2022ಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕವಾಗಿದೆ. ಆ ದಿನಾಂಕದೊಳಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಮುಂದೆ ನೋಟಿಫಿಕೇಷನ್ ಸಂಪೂರ್ಣ ವಿವರ ಅದನ್ನು ಗಮನಿಸಿ. ವೆಬ್ಸೈಟ್ ಅಡ್ರೆಸ್ ನೆನಪಿರಲಿ www.esic.nic.in. ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ಳೋಣ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಅದೇ ಥರ ನಮ್ಮ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಇದು ಯೂಸ್ ಆಗುತ್ತೆ ಏನಾದರೆ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಥ್ಯಾಂಕ್ ಯು.